ಯು ಶೂರ್? ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯಾ? ಹಾ ಅಣ್ಣ. ನನ್ನ ಮುಖ ನೋಡಿ ಹೇಳು. ಹಾ ಅಣ್ಣ, ಶೋರ್. ಅವತ್ತು ನಾನು ಕೋಪ ಮಾಡಿಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ಬಾಯಿಗೆ ಬಂದಾಗ ಮಾತಾಡಿ ಈ ಇಡೀ ಅಪಾರ್ಟ್ಮೆಂಟ್ಗೆ ಕೇಳಿಸೋ ಥರ ಕೂಗಾಡ್ ಬಂದಿದ್ದೀನಿ. ಈಗ ಹೋಗಿ ಮತ್ತೆ ಹೇಗೆ ಫೇಸ್ ಮಾಡಲಿ ಅವ್ರನ್ನ? ಹೇಗೆ ಹೋಗ್ಲಿ? ಇದಕ್ಕೆ ಅವ್ರು ಒಪ್ತಾರ? ನಾನು ಅದನ್ನೇ ಹೇಳ್ದೆ ಗೌತಮ್. ಆದ್ರೆ ಇವಳು ಜೀವನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಇವಳು ಹಠ ಎಂಥದ್ದು ಅಂತ ನಿನಗೆ ಗೊತ್ತಲ್ವಾ? ಓಕೆ ಫೈನ್, ಇದೇ ನಿನ್ನ ಆಸೆ ಆಗಿದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡ್ತೀನಿ. ನಿಮ್ಮಣ್ಣ ನಾನಿದ್ದೀನಿ. ಡೋಂಟ್ ವರಿ. Hi, good evening. So sorry, late ಆಗೋಯ್ತು. Let's start. Okay, madam. So, ನೆನ್ನೆ ಎಲ್ಲಿ ಬಿಟ್ವಿ ನಾವು? ಲಿಟ್ರೇಚರ್ ಅಂಡ್ ಮಾಡರ್ನ್ ಸೊಸೈಟಿ. ಕರೆಕ್ಟ್. ವೆಡ್ಡಿಂಗ್ ರಿಂಗ್ ನೋಡು, ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಗೌತಮ್ ದಿವಾನೆ ಕೊಟ್ಟಿರೋದು. ಡೈಮಂಡ್ ಅಲ್ಲ? ಆಬ್ವಿಯಸ್ಲಿ ಅವರೇ ನಮ್ಮ ಥರ ಫ್ಯಾನ್ಸಿ ಸ್ಟೋರ್ ಉಂಗ್ರನ ಹಾಕೋತಾರೆ. ಗೌತಮ್ಮ? ಎಸ್. ಗೊತ್ತಾಯ್ತಾ? ಮೇಡಮ್ ಪಾರ್ಟಿ ಆಗ ಮೇಡಮ್. ಏನ್ ಪಾರ್ಟಿ? ಮ್ಯಾಮ್ ನಿಮ್ಮ ಮದುವೆ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಮ್ಯಾಮ್. ಆ್ಯಕ್ಚುಲಿ ಮ್ಯಾಮ್, ಗೌತಮ್ ಸರ್ ನಿಮಗೆ ಒಂದೇ ಸತಿ ಪ್ರಪೋಸ್ ಮಾಡಿದ್ದು. ಆದರೆ ಮೀಡಿಯಾದವರು ಗೌತಮ್ ಸರ್ ನಿಮಗೆ ಪ್ರಪೋಸ್ ಮಾಡಿದ್ನ ದಿನಕ್ಕೆ 100 ಸತಿ ತೋರಿಸ್ತಿದ್ದಾರೆ. ಗೌತಮ್ ಸರ್ ನಿಮ್ಮ ಮುಂದೆ ಮಂಡಿ ಊರಿ ಪ್ರಪೋಸ್ ಮಾಡ್ತಿರೋ ಆಟಿಟ್ಯೂಡ್ ಇದೆಯಲ್ಲ ಮ್ಯಾಮ್, ವಾವ್, ಇಟ್ ವಾಸ್ ಸೋ ರೊಮ್ಯಾಂಟಿಕ್. ಇನಫ್. ಉಳಿದಿದ್ದ ಪೋರ್ಷನ್ಸ್ನ ಕವರ್ ಮಾಡೋಕ್ಕೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತಿರೋದು. ನನ್ನ ಮ್ಯಾರೇಜ್ನ ಡಿಸ್ಕಷನ್ ಮಾಡೋಕ್ಕಲ್ಲ. ಬಟ್ ಮ್ಯಾಮ್, ನಾವಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀವಿ. ನಿಮ್ಮಿಬ್ರು ಮಧ್ಯೆ ಲವ್ ಹೆಂಗಾಯ್ತು ಅಂತ ಪ್ಲೀಸ್ ಹೇಳಿ. ಲಿಸನ್, ನನ್ನ ಮ್ಯಾರೇಜು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಟೈಮ್ ವೇಸ್ಟ್ ಮಾಡದೆ ಮುಂದುವರ್ಸೋಣ. ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳಬೇಡಿ. ವಿ ವಾಂಟ್ ಟು ನೋ ಮೋರ್. ಮ್ಯಾಮ್, ನೀವು ಫಸ್ಟ್ ಮೀಟ್ ಎಲ್ಲಾಗಿದ್ದು? ಮೇಡಮ್ ಪ್ಲೀಸ್ ಹೇಳಿ ಮದುವೆ ಆಗ. ಮಾಮ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಿಸಿ ಕಣೆ. ಬಿಸಿನಾ? ಏನಂತ ಬಿಸಿ? ಪ್ರೀತಿಯನ್ನು ಕಂಡು ಹಿಡಿಯಲು 11 ದಾರಿಗಳು. ಮಾಮ್, ರಿಯಲಿ ಇದಾ ನಿಂಗೆ ಬಿಸಿ ವಿಷಯ? ಲೇ, ನಂಗೆ ಯಾರ್ದೋ ನಂಬರ್ ಬೇಕು ಕಣೆ, ಅದನ್ನ ಹುಡುಕ್ತಾ ಇದ್ದೀನಿ. ಯಾರ ನಂಬರು? ಒಂದು ಸೈಕ್ಯಾಟ್ರಿಸ್ಟ್ ನಂಬರ್ ಇತ್ತು. ಮಾಮ್, ಚೆನ್ನಾಗಿದೆಯಲ್ಲ, ಯಾಕೆ? ಒಂದು ಮದುವೆ ಫಿಕ್ಸ್ ಆಗಿರೋ ಹುಡುಗನ್ ಸೈಕಾಲಜಿ ಹೇಗ್ ವರ್ಕ್ ಆಗುತ್ತೆ ಅಂತ ಕನ್ಸಲ್ಟ್ ಮಾಡ್ಬೇಕಿತ್ತು. ಅದಕ್ಕೆ ಸೈಕ್ಯಾಟ್ರಿಸ್ಟ್ ನಂಬರ್ ಹುಡುಕ್ತಾ ಇದ್ದೀನಿ. ಅಪ್ಪ ಬಾಯ್ಲಿ, ಇದು ಸ್ವಲ್ಪ ಮಾತಾಡ್ಬೇಕು. ಏನಿವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಯಾವುದಾದ್ರೂ ಫ್ಯಾಷನ್ ಶೋಗೆ ಸೆಲೆಕ್ಟ್ ಆದ್ಯಾ? ಇಲ್ಲ ಅಪ್ಪ, ನನ್ನ ಖುಷಿಗೆ ಕಾರಣ ಬೇರೆನೇ ಇದೆ. ಅದು ಅಕ್ಕಂದು ಮತ್ತೆ ಗೌತಮ್ ದಿವಾನ್ ಅವ್ರದ್ದು ಮದುವೆ ಕ್ಯಾನ್ಸಲ್ ಆಯ್ತಲ್ವಾ, ಅದಕ್ಕೆ. ಕಂದ, ಏನ್ ಹೇಳ್ತಾ ಇದೀಯ ನೀನು?
ಅನ್ಕೋಬೇಡಿ. ಅಕ್ಕಂಗೆ ಇಷ್ಟನೇ ಇಲ್ದಿರೋ ಮದ್ವೆನ ಕಾಂಪ್ರಮೈಸ್ ಆಗಿ ಮದುವೆ ಆಗೋದು ತಪ್ಪಲ್ವಾ? ಅದಕ್ಕೆ ಹೀಗೆ ಹೇಳ್ದೆ. ನಮಸ್ತೆ ಗುಣಶೀಲಾ ಮೇಡಮ್ ಅವರೇ. ನಾನು ಮಿಸ್ ಮೈಸೂರ್ 1988 ಮಿಸಸ್ ಮಂದಾಕಿನಿ ಸದಾಶಿವ ಮಾತಾಡ್ತಾ ಇದ್ದೀನಿ. ಈಗ ವಿಷಯ ಏನು ಅಂದ್ರೆ ನಮ್ ಕಡೆ ಒಂದು ಹುಡುಗಂಗೆ ಎಂಗೇಜ್ಮೆಂಟ್ ಆಗಿತ್ತು. ಪ್ರಾಬ್ಲಮ್ ಏನು ಅಂದ್ರೆ ಹುಡುಗ ಎಂಗೇಜ್ಮೆಂಟ್ ನಿಂತು ಹೋಗಿದ್ರು ಉಂಗುರ ವಾಪಸ್ ಕೊಡಕ್ ರೆಡಿ ಇಲ್ಲ. ಓಕೆ ಮೇಡಮ್, ನಾನು ಕಾಲಲ್ಲೇ ಇರ್ತೀನಿ. ಮಕ್ಕಳ ಟ್ಯಾಬು ಡ್ರಾಯಿಂಗ್ ಬುಕ್ ಎತ್ತಿಟ್ಟು ಹೋಮ್ವರ್ಕ್ ಬರೀರಿ. ಮಗಳೇ ಡ್ರಾಯಿಂಗ್ ಆಮೇಲೆ ಮಾಡೋ. ನೀವಿಬ್ರು ಹೋಮ್ವರ್ಕ್ ಮುಗಿಸ್ಲಿಲ್ಲ ಅಂದ್ರೆ ನಿಮ್ಮಮ್ಮ ನನ್ನ ಮುಗಿಸ್ಬಿಡ್ತಾಳೆ ಅಷ್ಟೇ. ನಿಮ್ಮಮ್ಮ ಎಲ್ಲಿ ಅನ್ನಂಗಿಲ್ಲ, ಬಂದು ನಿಮ್ಮಿಬ್ರಲ್ಲೂ ಸೇರ್ಕೊಂಡ್ಬಿಟ್ಟಿದ್ದಾಳಲ್ಲ. ಮಾತು ಕೊಡೋದು ಮಾಡ್ತೀನಿ. ಏಯ್ ಕೊಡಿ, ನಾನು ಕೊಡಲ್ಲ. ಏಯ್ ಹೋಮ್ವರ್ಕ್ ಬರೋರ್ಗು ನಾನು ಕೊಡಲ್ಲ. ಬರೀ ಏಯ್ ಹೋಗಿ ಹೋಮ್ವರ್ಕ್ ಮುಗಿಸೋದು. ಏಯ್ ಗೆಳೆಯ, ಹೋಗೋದೇನು ಮಾಡಿ ಬರ್ರಿ ತಗೊಳ್ಳಿ. ಒಂದು ಸ್ವಲ್ಪ ಆಟ ಆಡ್ಕೋಬೇಕಾ, ಆಮೇಲೆ ಹೋಮ್ವರ್ಕ್ ಬರೀರಂತೆ. ಏನು ಗೆಳೆಯ ಎಷ್ಟೊತ್ತಲ್ಲಿ? ಅದು ಏನು ಗೆಳೆಯ, ಏನಾಯ್ತು? ಆ ಥರ ಸಿಕ್ಕಾಕೊಂಬಿಟ್ಟಿದ್ದೀನಿ ಕಣ. ಈಗ ನೀನೇ ನನಗೇನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು. ಏನು ಹೇಳಿ ಗೆಳೆಯ? ಅಲ್ಲ ಕಣ, ನಾನು ಯಾವತ್ತಾದರೂ ನನ್ನ ಮದುವೆ ವಿಚಾರ ನಿಮ್ಮ ಹತ್ರ ಮಾತಾಡಿದ್ದೇನೆ ಇಷ್ಟು ವರ್ಷದಲ್ಲಿ. ನೀವೇ ಎಲ್ಲ ಸೇರಿ ಬಲವಂತ ಮಾಡಿದ್ರಿ. ನೀನು ಮದುವೆ ಆದರೆ ಮಹಿಮಾ ಮದುವೆ ಚೆನ್ನಾಗಾಗುತ್ತೆ, ಅವಳು ಖುಷಿಯಾಗಿರ್ತಾಳೆ ಅಂತ ಹೇಳಿದ್ರಿ. ನಾನು ಭೂಮಿಕಾ ಮದುವೆ ಆಗೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಭೂಮಿಕಾನ ಭೇಟಿ ಮಾಡಿದೆ. ಅಲ್ಲಿ ಪ್ರೆಸ್ನವ್ರು ಬಂದರು, ವಿಷಯ ಎಲ್ಲ ತಲೆ ಕೆಳಗಾಯಿತು. ಸುಳ್ಳು ವಿಷಯ ಕೇಳಿ ನೀವೆಲ್ಲ ಖುಷಿಯಾದ್ರಿ. ಖುಷಿನ ನಾನೇ ಯಾಕೆ ಹಾಳು ಮಾಡಬೇಕು ಅಂತ ಈ ಮದುವೆಗೆ ಒಪ್ಕೊಂಡೆ. ಅದೆಲ್ಲ ಸರಿ ಗೆಳೆಯ, ಈಗ ಅದರಿಂದ ಏನಾಯ್ತು? ಎಲ್ಲರ ಮುಂದೆ ನನ್ನ ಎಂಗೇಜ್ಮೆಂಟ್ ಆಯಿತು. ಅದಾದಮೇಲೆ ಮಹಿಮಾ ಜೀವ ಜಗಳ ಆಡಿದ್ರು. ನನಗೆ ಅವ್ನು ಬೇಡ, ಮದುವೆ ಆಗಲ್ಲ ಅಂತ ಹೇಳಿದ್ದು. ನಾನು ಕೋಪದೊಳಗೆ ಸಂಬಂಧನೇ ಬೇಡ ಅಂತ ಹೇಳಿ ಬಂದೆ. ನಾನು ಹೇಳ್ತಾರದು ನಿಂಗೆ ಅರ್ಥ ಆಗ್ತಾ ಇದೆಯಲ್ಲ? ಇವೆಲ್ಲ ನನಗೆ ಗೊತ್ತಲ್ಲಪ್ಪ. ನಿನಗೆ ಗೊತ್ತಿರೋದಕ್ಕೆ ನಿನ್ನ ಹತ್ರ ಹೇಳ್ತಾ ಇರೋದು. ಸರಿ, ಈಗ ವಿಷಯ ಏನು ಅಂತ ಹೇಳಿ ಗೆಳೆಯ? ಇದೆಲ್ಲ ನೋಡುವಾಗ ನನ್ನ ಮತ್ತು ಭೂಮಿಕಾ ರಿಲೇಷನ್ಶಿಪ್ ಏನೋ, ನಾವು ಮದುವೆ ಆಗೋದಕ್ಕೆ ಸಾಧ್ಯನಾ, ಇದೆಲ್ಲ ವ್ಯಾಲಿಡ್ ಆಗಿರುತ್ತಾ ಅಂದ್ಕೊಂಡೆ. ನನ್ನ ತಲೆಗೆ ಆ ವಿಚಾರ ಬಂದ ತಕ್ಷಣ ನಾನು ಅವಳ ಹತ್ರ ಹೋಗಿ ನಾವಿಬ್ಬರು ಮದುವೆ ಆಗೋದು ಬೇಡ ಅಂತ ಹೇಳಿದೆ. ಅವಳು ಕೂಡ ಹೌದು ಇದರಲ್ಲಿ ಅರ್ಥ ಇಲ್ಲ ಅಂಥೇಳಿ ರಿಂಗ್ನ ವಾಪಸ್ ಕೊಡೋಕೆ ಬಂದು. ಅದೇ ಕಣ ಎಂಗೇಜ್ಮೆಂಟ್ಗೆ ಹಾಕಿದ್ದಾನೆ. ಎಂಗೇಜ್ಮೆಂಟಿಗೆ ಈಗ ನಾನೇನು ಮಾಡಲಿ ಹೇಳು? ನಾನು ರಿಂಗ್ ವಾಪಸ್ ಕೊಡ್ಬೇಕಲ್ವಾ? ಅದೇ ತಾನೇ ಕರೆಕ್ಟು. ಈ ಉಂಗುರ ಆಚೆನೇ ಬರ್ತಾ ಇಲ್ಲ, ಸಿಕ್ಕಾಕೊಂಬಿಟ್ಟಿದೆ. ಭೂಮಿಕಾ ಈ ರಿಂಗ್ನ ತೊಡಸ್ಲಿಲ್ಲ ಕಣ, ತಳ್ಳಿಬಿಟ್ಲು. ನನ್ನ ಬೆರಳಲ್ಲಿ ಸಿಕ್ಕಾಕೊಂಡಿರೋ ಉಂಗುರ ಥರ ನಾನು ಸಿಕ್ಕಾಕೊಂಬಿಟ್ಟಿದ್ದೀನಿ ಕಣ. ತೆಗಿಯಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಹತ್ರ ಸರಿ. ಇವಾಗ ನೀವ್ ಹೇಳಿ ಗೆಳೆಯ. ಉಂಗುರ ವಾಪಸ್ ಕೊಡೋಕ್ಕೂ ಆಗ್ತಾ ಇಲ್ಲ ಕಣ. ಈಗ ನಾನು ನನ್ನ ಹತ್ರ ಇರೋ ರಿಂಗ್ ವಾಪಸ್ ಕೊಟ್ಮೇಲೆ ತಾನೆ ಅವಳ ಹತ್ರ ಇರೋ ರಿಂಗ್ನ ನಾನು ವಾಪಸ್ ತಗೋಬೇಕು. ಇದಿದ್ರೆ ತಪ್ಪಾಗುತ್ತಲ್ವಾ? ತಪ್ಪೆ, 100% ತಪ್ಪೆ. ಈಗ ಇನ್ನೊಂದು ಥರ ಸಿಕ್ಕಾಕೊಂಡಿದ್ದೀನಿ. ಯಾವ ಥರ ಸಿಕ್ಕಾಕೊಂಡಿದ್ಯಾ? ಏನು ನಿನ್ನ ಪ್ರಾಬ್ಲಮ್ಮು? ಈಗ ಪುಟ್ಟಿ ಬಂದು ಹೇಳ್ತಾಳೆ ನನಗೆ ಜೀವ ಬೇಕು, ನಾನು ಅವನ್ನೇ ಮದುವೆ ಆಗ್ತೀನಿ, ಅವನಿಲ್ಲ ಅಂದರೆ ನಾನು ಬದುಕೋಕ್ಕಾಗಲ್ಲ. ಏನು ಇದೆಲ್ಲ? ಅವರಿಬ್ಬರು ಮದುವೆ ಸಾಧ್ಯನಾ? ಆಗಲ್ಲ ಅಲ್ವಾ? ಅಲ್ಲ, ನಾನು ಜೀವ ಹತ್ರ ಹೋಗಿ ಏನೋ ಟ್ರೈ ಮಾಡಿ ಮಾತಾಡ್ತೀನಿ. ಬಟ್ ವಿಷಯ ಅದಲ್ಲ. ಇನ್ನೇನಪ್ಪ ಅದೇನು ಅಂತ ಹೇಳು. ಇಡೀ ಪ್ರಕರಣದಲ್ಲಿ ನನ್ನ ಪೊಸಿಷನ್ ಏನು ಅಂತ ನನಗೆ ಗೊತ್ತಿಲ್ಲ. ಹತ್ತು ಬಿಡ್ತೇನೆ.
ನೀವಲ್ಲ ಗೆಳೆಯ, ಏನು ನಿನ್ನ ಪ್ರಾಬ್ಲಮ್ಮು ನೇರವಾಗಿ ಹೇಳ್ಬೇಡ. ಈಗ ನನ್ನ ಮತ್ತೆ ಭೂಮಿಕಾ ಮದುವೆ ಬಗ್ಗೆ ನಾನು ಏನು ನಿರ್ಧಾರ ತಗೋಬೇಕು? ಟೆಕ್ನಿಕಲಿ ನಾವಿಬ್ಬರು ಮಾನಸಿಕವಾಗಿ ಮದುವೆಯಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ವಿ. ಎಂಗೇಜ್ಮೆಂಟ್ಗೆ ಹಾಕಿರೋ ಈ ರಿಂಗ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅಂದರೆ ನನ್ನ ಮದುವೆ ಮುರಿದು ಬಿದ್ದಾಗ ಅಥವಾ ನಾವಿಬ್ಬರು ಮತ್ತೆ ಮಾತಾಡಿ ನಮ್ಮ ನಿರ್ಧಾರನ ಚೇಂಜ್ ಮಾಡ್ಕೋಬೇಕಾ? ನಾನು ಮದುವೆ ಆಗ್ತೀನಿ ಅಂದರೆ ಭೂಮಿಕಾ ಒಪ್ಕೋತಾಳ? ನನಗೆ ಎಂಗೇಜ್ಡಾ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಯಾರಾದರೂ ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಟ್ರೆ ಅಷ್ಟು ಸಾಕು. ಯಾಕೋ? ಹೌದು. ಗೆಳೆಯ, ಮಕ್ಕಳು ದೇವ್ರ ಸಮಾನ ಅಂತಾರೆ. ಅವರೇ ಹೇಳ್ಬಿಟ್ರಲ್ಲೋ ಎಂಗೇಜ್ಮೆಂಟ್ ಆಗಿದೆ ಅಂತ. ಅಂದಮೇಲೆ ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಂತಾನೆ ಅರ್ಥ. ನಿನ್ನ ಕೈಲಿ ಉಂಗುರ ಇದೆ ಅಂದಮೇಲೆ ನಿನಗೂ ಭೂಮಿಕನಿಗೂ ಬಂಧನ ಬೆಸ್ತಿದೆ ಅಂತ ಆಯ್ತು. ಆ ದೇವರು ನಿಮ್ಮಿಬ್ಬರನ್ನ ಒಂದು ಮಾಡ್ಬಿಟ್ಟ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲಪ್ಪ. ಯು ಆರ್ ಎಂಗೇಜ್ಡ್ ಅಷ್ಟೇ. ಸರಿ, ನನಗೆ ಮಾಡಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾಳೆ ಸಿಗ್ತೀನಿ. ಡಾರ್ಲಿಂಗ್ಸ್, ಬಾಯ್. ಕಂದ, ಎಂತ ಒಳ್ಳೆ ಡೈಲಾಗ್ ಹೇಳ್ದು. ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಜಾಸ್ತಿ ಸೀರಿಯಲ್ ನೋಡ್ಬೇಡ ಕಣಪ್ಪ. ಈ ಮನೇಲಿ ಎಲ್ಲರೂ ತುಂಬಾ ಬದಲಾಗಿದ್ದೀರಾ ಅಪ್ಪ. ತುಂಬಾ. ನನ್ನ ಫೀಲಿಂಗ್ಸ್ ಏನು ಅಂತ ನೀವು ಯಾರಾದ್ರೂ ಕೇಳಿದ್ರ? ಯಾರಾದ್ರೂ ಅರ್ಥ ಮಾಡ್ಕೊಂಡ್ರ ಅಪ್ಪ? ಮೊದಲು ನನ್ನ ಮಾಡೆಲ್ ಹೋಗೋದು ಮಾತ್ರ ಎಲ್ಲರ ತಲೆಯಲ್ಲೂ ಇತ್ತು. ಆದ್ರೆ ಈಗ ಈ ಮನೇಲಿ ನಿಮ್ಮ ಮನ್ಸಲ್ಲಿ ಅಪೇಕ್ಷೆ ಜಾಗನೇ ಇಲ್ಲ ಅಲ್ವಾ ಅಪ್ಪ? ಹ್ಞೂ ಅಪ್ಪ. ಅಕ್ಕ ಅಂದ್ರೆ ನನಗೆ ತುಂಬಾ ಇಷ್ಟ. ಮೇ ಬಿ ನಿಮ್ಮೆಲ್ರಿಗಿಂತಲೂ ನಾನೇ ಅವಳನ್ನ ಜಾಸ್ತಿ ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ. ಅಕ್ಕನ ಬಗ್ಗೆ ನನಗೆ ಗೊತ್ತು. ಗೌತಮ್ ಅವ್ರ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದು ಅವಳಿಗೆ ತುಂಬಾ ಖುಷಿಯಾಗಿರುತ್ತೆ. ಎಷ್ಟೇ ಆದ್ರೂ ಇದೊಂದು ಕಾಂಪ್ರಮೈಸ್ ಮದುವೆ ಅಲ್ವಾ? ಅದಕ್ಕೆ ಅಪ್ಪ, ಅಕ್ಕ ಈ ಮದುವೆಗೆ ಒಪ್ಕೊಂಡಿದ್ದೆ ಅಣ್ಣಂಗೋಸ್ಕರ ಮತ್ತೆ ಮಹಿಮಂಗೋಸ್ಕರ. ಅವಳು ಅವ್ರಿಗೋಸ್ಕರ ತ್ಯಾಗ ಮಾಡಕ್ ಹೊರಟಿದ್ಲು ಅಪ್ಪ. ನೋಡ್ತಾ ಇರಿಯಪ್ಪ, ನಾನೊಂದಿನ ಸೂಪರ್ ಮಾಡೆಲ್ ಆಗ್ತೀನಿ. ಆದ್ಮೇಲೆ ಅಕ್ಕನ ಲೈಫನ್ನ ನಾನೇ ಸೆಟಲ್ ಮಾಡ್ತೀನಿ. ಒಬ್ಬ ಸೂಪರ್ ಮಾಡೆಲ್ ಅಕ್ಕ ಅಂದ್ರೆ ಸುಮ್ನೆನಾ? ಅಕ್ಕಂಗೂ ಮದ್ವೆ ಆಗತ್ತೆ, ಆದ್ರೆ ಅದು ಕಾಂಪ್ರಮೈಸ್ ಮದ್ವೆ ಆಗಿರಲ್ಲ. ಅಕ್ಕ ಯಾವ ಹುಡುಗನ್ನ ಇಷ್ಟಪಡ್ತಾಳೋ ಅವ್ರ ಜೊತೆನೆ ಅಕ್ಕನ ಮದ್ವೆ ಆಗತ್ತೆ. ಕಂದ, ನಿನಗಿನ್ನೂ ಚಿಕ್ಕ ವಯಸ್ಸು, ಜೀವನದ ಅನುಭವ ಕಡಿಮೆ. ನೀನು ಹೇಳದಾಗೆ ಅವರಿಬ್ಬರ ಮಧ್ಯೆ ವ್ಯತ್ಯಾಸ ಇರಬಹುದು. ಆದರೆ ಮದುವೆ ಅನ್ನೋದು ಅವರಿಬ್ಬರ ನಡುವೆ ಇರುವ ಎಲ್ಲ ಸಮಸ್ಯೆನೂ ದೂರ ಮಾಡುತ್ತೆ. ನೋಡು ಕಂದ, ಮದುವೆಗಿರೋ ಶಕ್ತಿನೇ ಅದು. ಪ್ರೀತಿಸಿ ಮದುವೆ ಆಗೋದು ಒಳ್ಳೆಯದು. ಆದರೆ ಮದುವೆ ಆದಮೇಲೆ ಪ್ರೀತಿ ಮಾಡೋದು ಪವಿತ್ರವಾದದ್ದು. ನಂಗೆ ಗೊತ್ತಿತ್ತು ಮೇಡಮ್ ನೀವು ಇದನ್ನ ಹೇಳ್ತೀರಾ ಅಂತ. ಒಂದು ಹುಡುಗನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಮೇಲೂ ಅವನ ಉಂಗ್ರ ಕೊಡಕ್ ರೆಡಿ ಇಲ್ಲ ಅಂದ್ರೆ ಆ ಹುಡುಗಿ ಕಂಡ್ರೆ ಅವ್ನಿಗೆ ಇನ್ನೂ ಇಷ್ಟ ಅಂತ ಅರ್ಥ ಅಲ್ವಾ ಮ್ಯಾಮ್? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಮನಸ್ಸಲ್ಲಿ ಉದ್ದೇಶ ಸರಿ ಇಲ್ಲ ಅಂದ್ರೆ ಎದುರುಗಡೆ ಇರೋರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗಲ್ಲ ಅಲ್ವಾ? ಹಾಗೇನಿಲ್ಲ ಸರ್, ನನ್ನ ಮನಸ್ಸಲ್ಲಿ ಆ ಥರದ್ದೇನು ಫೀಲಿಂಗ್ಸ್ ಇಲ್ಲ. ಓಕೆ ಫೈನ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನೀನು ನನ್ನ ತಂಗಿ ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ?
ಹೌದು ಸರ್, ಆ ಪ್ರೀತಿನ ನಾನು ಮಾತಿನಲ್ಲಿ ಹೇಳೋದಕ್ಕಾಗಲ್ಲ. ನೀನು ನನಗೊಂದು ಮಾತು ಕೊಡ್ತೀಯಾ ಅವತ್ತು ನಡೆದ ಘಟನೆ ಮತ್ತೆ ರಿಪೀಟ್ ಆಗಲ್ಲ ಅಂತ? ಅದನ್ನು ನಾನು ಬೇಕು ಅಂತ ಮಾಡಿಲ್ಲ. ಅದ್ರ ಬಗ್ಗೆ ನನಗೂ ಪಶ್ಚಾತ್ತಾಪ ಇದೆ. ಐ ಆಮ್ ರಿಯಲಿ ಸಾರಿ. ನಾನು ನಿನ್ನ ಎಕ್ಸ್ಪ್ಲನೇಷನ್ ಕೇಳ್ತಾ ಇಲ್ಲ, ನಿನ್ನ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಾಸ್ಟ್ ಈಸ್ ಪಾಸ್ಟ್. ಅದನ್ನು ನೀನು ಸರಿ ಮಾಡೋಕ್ಕಾಗಲ್ಲ, ನಾನು ಸರಿ ಮಾಡೋಕ್ಕಾಗಲ್ಲ. ಅವತ್ತು ನಡೆದ ಘಟನೆ ಮತ್ತೆ ರಿಪೀಟ್ ಆಗಲ್ಲ ಅಂತ ಮಾತು ಕೊಡ್ತೀಯಾ? ಆ ಸಿಚುವೇಶನ್ ಮತ್ತೆ ರಿಪೀಟ್ ಆಗಲ್ಲ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಗುಡ್. ಜೀವ, ಮಹಿಮಾ ಬರೀ ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಮಗಳು. ನನಗೆ ಗೊತ್ತು ಸರ್. ನನಗೆ ಯಾರೇ ಏನೇ ಮಾಡಿದ್ರು ನಾನು ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವ್ರನ್ನ ಕ್ಷಮಿಸ್ಬಿಡ್ಬೋದು. ಆದರೆ ನನ್ನ ಮನೆಯವ್ರಿಗೆ, ನನ್ನ ತಂಗಿರಿಗೆ ಯಾರು ಏನೇ ಮಾಡಿದ್ರು ನಾನು ಅವ್ರನ್ನ ಕ್ಷಮಿಸಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋ. ನಮ್ಮ ಮನೆ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಆಸ್ತಿ ಅವಳು. ಅವಳನ್ನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೋ. ಸರ್, ನೀವು ಮಹಿಮಾಗೆ ಎಷ್ಟು ಪ್ರೀತಿ ಕೊಡ್ತಿದ್ರೋ ಅಷ್ಟೇ ಪ್ರೀತಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮುಂದೆ ಅವಳ ಲೈಫಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗಿಂತ ಮುಂಚೆ ಅವಳು ನಿನಗೆ ಕಾಲ್ ಮಾಡಬೇಕು, ನಿನ್ನ ಹತ್ರ ಹೇಳ್ಕೋಬೇಕು. ಅದನ್ನು ನಾನು ಬಯಸ್ತೀನಿ. ನೀವು ಎಷ್ಟು ಕೇರ್ ಮಾಡ್ತಿದ್ರೋ ಅಷ್ಟೇ ಕೇರ್ ನಾನು ಮಾಡ್ತೀನಿ. ಗುಡ್. ಸರಿ, ಯಾವ ದಿನಾಂಕ ಡಿಸೈಡ್ ಆಗಿದೆಯೋ ಅವತ್ತೇ ನಿಮ್ಮ ಮದುವೆ ಆಗುತ್ತೆ, ಓಕೆನಾ? ಆದರೆ ಮಹಿಮಾಗ್ ನನ್ನ ಮೇಲಿರೋ ಕೋಪ? ಹೂ ಸೆಡ್? ಡೋಂಟ್ ಥಿಂಕ್ ಟೂ ಮಚ್. ಮೊದಲು ಅವಳನ್ನು ಭೇಟಿ ಮಾಡಿ ಅವಳ ಹತ್ರ ಮಾತಾಡು. ಮೊದಲು ನಿಮ್ಮಿಬ್ಬರ ನಡುವೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ನೀನು ಮಹಿಮಾ ಹತ್ರ ಮಾತಾಡು. ಇಸ್ ದಟ್ ಫೈನ್? ಓಕೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹಾಯ್ ಭೂಮಿಕಾ. ಹಾಯ್. ಅದು ಎಂಗೇಜ್ಮೆಂಟು ಮತ್ತೆ ಐ ಮೀನ್ ವಿಷಯ ಕೇಳಿ ತುಂಬಾ ನೋವಾಯ್ತಾ? ಅಲ್ಲ, ಅದು ಇಟ್ಸ್ ಓಕೆ. ನನ್ನ ನೋಡಿ ಯಾರು ಅನುಕಂಪ ತೋರಿಸೋದು ಬೇಕಿಲ್ಲ. ಇನ್ನೊಂದು ಮದುವೆ ಮುರಿದು ಬಿಡ್ತು. ನನಗಿದೇನು ಹೊಸ್ತಲ್ವಲ್ಲ, ಅಭ್ಯಾಸ ಆಗೋಗಿದೆ. ಆ್ಯಕ್ಚುಲಿ ಭೂಮಿ, ಹೀಗಾಗಿದ್ದು ಒಳ್ಳೇದೇ ಆಯಿತು. ನಿಧಾನಕ್ಕೆ ಯೋಚನೆ ಮಾಡಿ ನೋಡಿದ್ರೆ ಇದೆಲ್ಲ ನೀನು ಒಳ್ಳೇದಕ್ಕೆ ಅನ್ಸುತ್ತೆ. ಏನು ಹೇಳ್ತಿದ್ಯಾ? ಅದು ನಿಜ ಹೇಳಬೇಕಂದ್ರೆ ನೀನು ಬೇರೆ ಯಾರನ್ನೂ ಮದುವೆ ಆಗ್ತಿರೋದು ನನಗೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಕಿರಣ್, ನಾನು ಸಿಕ್ದಾಗೆಲ್ಲ ನೀನು ಮದುವೆ ಮಾಡ್ಕೋಬೇಕು ಇಲ್ಲ ಒಂಟಿ ಆಗ್ಬಿಡ್ತೀಯ ಅಂತ ಕನ್ಸನ್ ತೋರಿಸ್ತಿದೆ. ಈಗ ನಾನು ಯಾರನ್ನೂ ಮದುವೆ ಆಗ್ತಿದ್ರೆ ನಿನಗೆ ದುಃಖ ಆಗ್ತಿದ್ಯಾ? ಎಸ್, ಆಗ ನಾನು ಹಾಗೆ ಹೇಳಿದ್ದು ನಿಜ. ಆದರೆ ಕೆಲವೊಂದ್ಸತಿ ಮನಸ್ಸಲ್ಲಿ ಒಂದಿರತ್ತೆ, ಅದನ್ನು ತಿಳ್ಸೋಕ್ಕಾಗದೆ ಬೇರೆ ಏನೋ ಹೇಳಿರ್ತೀವಿ. ಅದು ಸ್ವಾರ್ಥಕ್ಕೂ ಆಗಿರ್ಬೋದು, ಇಲ್ಲ ಹೆಲ್ಪ್ಲೆಸ್ನೆಸ್ಸು ಆಗಿರ್ಬೋದು. ನಾನು ತಪ್ಪು ಮಾಡಿಬಿಟ್ಟೆ ಭೂಮಿ. ನಿನಗೆ ಮೋಸ ಮಾಡಿ ನಿನ್ನ ಫ್ರೆಂಡನ್ನ ಮದುವೆ ಆದೆ. ನಾನು ಒಪ್ಕೋತೀನಿ, ನಾನು ನಿನಗೆ ಮಾಡಿದ್ದು ಕ್ಷಮಿಸೋಕ್ಕಾಗದೇ ಇರೋವಂಥ ಒಂದು ತಪ್ಪು. ಆದರೆ ಅದು ನಿನ್ನ ಕಂಡ್ರೆ ಇಷ್ಟ ಇಲ್ಲ, ನೀನು ಬೇಡ ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅವತ್ತಿನ ಸಿಚುವೇಶನ್ ಹಾಗಿತ್ತು. ಆದರೆ ನಿನ್ನ ಮೇಲೆ ಇದ್ದಿದ್ದ ಪ್ರೀತಿ ಇನ್ನೂ ಹಾಗೇ ಇದೆ. ಈಗ ನೀನು ಬೇರೆ ಯಾರನ್ನೂ ಮದುವೆ ಆಗ್ತಿದ್ಯಾ ಅಂದರೆ ಅದು ನನ್ನ ಕೈಯಲ್ಲಿ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಭೂಮಿ. ಐ ಮೀನ್ ಇಟ್. ಸಾಕು ಕಿರಣ್, ದಯವಿಟ್ಟು ನಿಲ್ಲಿಸು.